ಸುನಾಮಿಗೆ ತತ್ತರಿಸಿರೋ ಬೆಂಗಳೂರು ಲಾಕ್ಡೌನ್ ಆಗುತ್ತಾ? ಸರ್ಕಾರಕ್ಕೆ ತಜ್ಞರು ಕೊಟ್ಟಿರೋ ಸಲಹೆಗಳು ಏನೇನು? ಲಾಕ್ ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಏನೆಲ್ಲ ಸಿಗುತ್ತೆ, ಏನೆಲ್ಲ ಸ್ತಬ್ಧ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸುಳಿಯಲ್ಲಿ ಸಿಲುಕಿರೋ ಬೆಂಗಳೂರಿನ ಬಗ್ಗೆ ಸಚಿವರೇ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸ್ಥಿತಿ ಕೈಮೀರಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಗಿ ಕ್ರಮ ಕೈಗೊಳ್ಳದಿದ್ರೆ ಕಷ್ಟ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ನರಕ ಸ್ಥಿತಿ ಇರೋದನ್ನ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಅಬ್ಬರಿಸಿ ಬೊಬ್ಬಿರುತ್ತಿರೋ ಬೆಂಗಳೂರಿನಲ್ಲಿ ಬಿಗಿ ಕ್ರಮಗಳು ಜಾರಿಯಾಗೋದು ಪಕ್ಕಾ ಆಗಿದೆ. ಬೆಂಗಳೂರು ನಗರದಲ್ಲಿ ವಿಶೇಷ ಕಠಿಣ ಕ್ರಮ ಅನಿವಾರ್ಯವಾಗಿದ್ದು, ಇಲ್ಲದೆ ಹೋದರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ನಾಳೆಯ ಸಭೆಯಲ್ಲಿ ಚರ್ಚೆ ಮಾಡಿ ಕಠಿಣ ನಿರ್ಧಾರ ಪ್ರಕಟ ಮಾಡುವುದಾಗಿ ಸಚಿವರು ತಿಳಿಸಿದ್ದಾರೆ. ಕೊರೋನಾ ಆರ್ಭಟದಿಂದ ತತ್ತರಿಸಿರೋ ಬೆಂಗಳೂರಿನ ಭವಿಷ್ಯ ನಾಳೆಯೇ ನಿರ್ಧಾರವಾಗಲಿದೆ. ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದ್ದು, ಬೆಂಗಳೂರಿಗೆ ಸಂಬಂಧಿಸಿದ ಶಾಸಕರು, ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಬೆಂಗಳೂರಿಗೆ ಸಂಬಂಧಿಸಿದ ಕಠಿಣ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದು, ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕೊರೋನಾ ಸುನಾಮಿ ಹೊಡೆತಕ್ಕೆ ತತ್ತರಿಸಿ ಹೋಗ್ತಿರೋ ಬೆಂಗಳೂರಿನ ಬಂದ್ ಭವಿಷ್ಯ ನಾಳೆಯೇ ನಿರ್ಧಾರವಾಗಲಿದೆ. ಅಬ್ಬರಿಸಿ ಬೊಬ್ಬಿರುತ್ತಿರೋ ಕೊರೋನಾ ಕಟ್ಟಿಹಾಕಲು ನಾಳಿನ ಮುಹೂರ್ತ ಫಿಕ್ಸ್ ಮಾಡಿದ್ದು, ರಾಜಧಾನಿ ಬೆಂಗಳೂರಿಗೆ ಖಡಕ್ ರೂಲ್ಸ್ ಕಾದಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೈಯಲ್ಲಿ ಲಾಕ್ಡೌನ್ ಕೀಲಿ ಕೈ ಇದ್ದು, ಯಾವೆಲ್ಲ ನಿಯಮಗಳನ್ನು ಜಾರಿ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಂಗಳೂರು ಲಾಕ್ಗೆ ಸಿಎಂ ಬಿಎಸ್ವೈ ನಾಳಿನ ಮುಹೂರ್ತ ಇಟ್ಟಿದ್ದು, ಜನದಟ್ಟಣೆ ಇರೋ ಸ್ಥಳಗಳಿಗೆ ಸೆಕ್ಷನ್ 144 ಜಾರಿಯಾಗೋ ಸಾಧ್ಯತೆ ಇದೆ. ಅಲ್ಲದೆ ಸದ್ಯ ರಾತ್ರಿ 11 ಗಂಟೆಗೆ ಶುರುವಾಗೋ ನೈಟ್ ಕರ್ಫ್ಯೂ ರಾತ್ರಿ 8 ಗಂಟೆಯಿಂದಲೇ ಜಾರಿಯಾಗುತ್ತೆ ಎನ್ನಲಾಗಿದ್ದು, ಸೋಮವಾರದಿಂದಲೇ ಬೆಂಗಳೂರಿನ ಥಿಯೇಟರ್ಗಳು, ಮಾಲ್, ಬಾರ್, ಪಬ್ಗಳು ಕಂಪ್ಲೀಟ್ ಲಾಕ್ ಆಗೋ ಸಾಧ್ಯತೆ ಇದ್ದು, ಸೆಕ್ಷನ್ 144 ಜಾರಿ ಮೂಲಕ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಲಾಕ್ ಆದ್ರೆ ಅಗತ್ಯ ಸೇವೆಗಳು ಎಂದಿನಂತೆ ಸಾರ್ವಜನಿಕರಿಗೆ ಲಭ್ಯವಿರಲಿದೆ. ಅಗತ್ಯ ಸೇವೆಯಡಿ ದಿನಸಿ ಅಂಗಡಿ ಬರೋದ್ರಿಂದ ಬಂದಾಗಲ್ಲ. ಮೆಡಿಕಲ್ ಸ್ಟೋರ್ ಓಪನ್ ಇರಲಿದ್ದು, ಹಣ್ಣು, ತರಕಾರಿ, ಹಾಲು ಖರೀದಿಗೂ ಅಡ್ಡಿ ಇರೋದಿಲ್ಲ. ತರಕಾರಿ ಮಾರುಕಟ್ಟೆಗಳಲ್ಲಿ ಯಥಾ ಪ್ರಕಾರ ವ್ಯಾಪಾರ ವಹಿವಾಟು ನಡೆಯಲಿದ್ದು, ಕೊರೋನಾ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಿದ್ದಾರೆ. ಅಲ್ಲದೆ ಎಂದಿನಂತೆ ಫುಡ್ ಡೆಲಿವರಿಗೆ ಸರ್ಕಾರ ಅವಕಾಶ ನೀಡೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೊರೋನಾ ಟೆನ್ಷನ್ ಹೆಚ್ಚುತ್ತಿದ್ದು, ಸೋಂಕನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಮಹತ್ವದ ಶಿಫಾರಸು ಮಾಡಿದೆ. ರಾತ್ರಿ 8 ರಿಂದ ಬೆಳಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಲು ತಿಳಿಸಿದ್ದು, ವೆಂಟಿಲೇಟರ್ಸ್ ಸೇರಿದಂತೆ ಬೆಡ್ಗಳ ವ್ಯವಸ್ಥೆ ಹೆಚ್ಚಿಸಬೇಕು. ಆಕ್ಸಿಜನ್ ಕೊರತೆ ಉಂಟಾಗದಂತೆ ತೀವ್ರ ನಿಗಾ ಇಡಬೇಕು. ರಾಜ್ಯಾದ್ಯಂತ ಸೆಕ್ಷನ್ 144 ಜಾರಿಗೆ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ಸೋಮವಾರದಿಂದ ರಾಜಧಾನಿ ಬೆಂಗಳೂರಿಗೆ ಲಾಕ್ಡೌನ್ ಶಾಕ್ ಕಾದಿರೋ ಸಾಧ್ಯತೆಗಳಿದ್ದು, ಲಾಕ್ಡೌನ್ ಮಾಡಿದ್ರೆ ಎಷ್ಟು ದಿನ ಲಾಕ್ ಅನ್ನೋದು ಕುತೂಹಲ ಮೂಡಿಸಿದೆ. ಕೊರೋನಾದಿಂದಾಗಿ ಸಾವಿನೂರಾಗಿ ಬದಲಾಗಿರೋ ಬೆಂಗಳೂರು ಕಂಪ್ಲೀಟ್ ಲಾಕ್ ಆಗುತ್ತೆ ಎನ್ನಲಾಗಿದ್ದು, ಬೆಂಗಳೂರು ಜನರು 8 ದಿನ, 10 ದಿನ ಅಥವಾ 15 ದಿನಗಳ ಕಾಲ ಅಜ್ಞಾತವಾಸ ಅನುಭವಿಸೋದು ಪಕ್ಕಾ ಆಗಿದೆ. ಆಕ್ಸಿಜನ್ ಹೊಂದಿದ್ದ ಸೋಂಕಿತನನ್ನ ಮಧ್ಯರಾತ್ರಿಗೆ ಡಿಸ್ಚಾರ್ಜ್ ಮಾಡಿದ್ದು ಯಾಕೆ? ರಾಜಧಾನಿಯಲ್ಲಿ ಚಿಕಿತ್ಸೆಗಾಗಿ ಅಲೆದಾಟ ಹೇಗಿತ್ತು? ಸೋಂಕಿತರು ಮೃತಪಟ್ಟರು, ಬಿಬಿಎಂಪಿಗೆ ಮಾಹಿತಿನೇ ಇಲ್ವಾ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಸಾವಿನೂರು ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಹೆಮ್ಮಾರಿ 2ನೇ ಅಲೆಗೆ ಬೆಂಗಳೂರು ತತ್ತರಿಸುತ್ತಿದ್ದು, ಕೊರೋನಾ ನಡುವೆ ಕೆಲ ಆಸ್ಪತ್ರೆಗಳು ಮಾನವೀಯತೆಯನ್ನ ಮರೆತಿವೆ. ತಡರಾತ್ರಿ ಆಸ್ಪತ್ರೆ ಮುಂಭಾಗವೇ ಆಂಬ್ಯುಲೆನ್ಸ್ನಲ್ಲಿ ರೋಗಿ ಇದ್ರೂ ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದು, ವೆಂಟಿಲೇಟರ್ನಲ್ಲಿ ಸಾವು ಬದುಕಿನ ನಡುವೆ ವ್ಯಕ್ತಿ ನರಳಾಡಿದ್ದಾನೆ. ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಆರೋಪಿಸಿದ್ದು, ಆಕ್ಸಿಜನ್ ಹೊಂದಿದ್ದ ಸೋಂಕಿತನನ್ನ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ದಾರಂತೆ. ಅಪೋಲೋ ಆಸ್ಪತ್ರೆಯಿಂದ ತಡರಾತ್ರಿ ಡಿಸ್ಚಾರ್ಜ್ ಆದ ಬಳಿಕ ಇಂದಿರಾನಗರದ ಇಎಸ್ಐ ಆಸ್ಪತ್ರೆಗೆ ಬಂದಿದ್ದು, ಸಂಕಷ್ಟ ತಪ್ಪಿಲ್ಲ. ಆಸ್ಪತ್ರೆ ಸಿಬ್ಬಂದಿ ಬೆಡ್ ನೀಡದೆ ಆಸ್ಪತ್ರೆ ಗೇಟ್ ಬಳಿ ರೋಗಿಯನ್ನ ಬಿಟ್ಟಿದ್ದಾರೆ. ಆಕ್ಸಿಜನ್ ಖಾಲಿಯಾಗುವ ಸ್ಥಿತಿ ಇದೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಕೊನೆಗೆ ಮಾಧ್ಯಮದವರ ಸಹಾಯದಿಂದ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಐಸಿಯು ಸಹಿತ ಬೆಡ್ ಸಿಕ್ಕಿದೆ. ಖಾಸಗಿ ಆಸ್ಪತ್ರೆಯವರು ಕೇಳುವಷ್ಟು ಹಣ ನಮ್ಮಲ್ಲಿಲ್ಲ, ಹೀಗಾಗಿ ನಮ್ಮವರು ಹೊರ ಹಾಕಿದ್ದಾರೆ ಅಂತ ಸೋಂಕಿತನ ಸಂಬಂಧಿಕರು ಆರೋಪಿಸಿದ್ದಾರೆ. ಬೆಳಗ್ಗೆಯಿಂದ ಒಂದು ತುತ್ತು ತಿನ್ನದೆ ರೋಗಿ ಜೊತೆ ಓಡಾಡ್ತಿದ್ದೇವೆ. ಕೋವಿಡ್ ದೃಢಪಡಿಸಲು 20,000 ಹಣ ಪಡೆದಿದ್ದಾರೆ. ಇನ್ನೂ ಹೆಚ್ಚುವರಿ ಹಣ ಇಲ್ಲವೆಂದಿದ್ದಕ್ಕೆ ಆಸ್ಪತ್ರೆಯಿಂದ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ರೋಗಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ.
ಬೆಂಗಳೂರಿನಲ್ಲಿ ಸೋಂಕಿತರು ಚಿಕಿತ್ಸೆಗಾಗಿ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉಸಿರಾಟದ ಸಮಸ್ಯೆ ಕಂಡು ಬಂದಿದ್ರಿಂದ ತಡರಾತ್ರಿ ಜಿಎಂ ಆಸ್ಪತ್ರೆಗೆ ರೋಗಿಯನ್ನ ಕುಟುಂಬಸ್ಥರು ಕರೆದೊಯ್ದಿದ್ದಾರೆ. ಅಲ್ಲಿ ಚಿಕಿತ್ಸೆ ಸಿಗದೆ ಪೋರ್ಟಿಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ದಾಖಲಿಸಿಕೊಂಡು ಚಿಕಿತ್ಸೆ ನೀಡಿದ್ದಾರೆ. ಆದರೆ ಮುಂಜಾನೆ ವೇಳೆಗೆ 11,000 ರೂಪಾಯಿ ಬಿಲ್ ಮಾಡಿ ಕೊರೋನಾ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದ್ರಿಂದ ಬೇರೆ ಆಸ್ಪತ್ರೆಗೆ ಕರೆದೊಯ್ಯಲು ಒತ್ತಡ ಹಾಕಿದ್ದಾರಂತೆ. ನಿಮ್ಮ ರಿಸ್ಕ್ನಲ್ಲಿ ಆಸ್ಪತ್ರೆಯಿಂದ ತೆರಳಿ ಅಂತ ಒತ್ತಡ ಹಾಕಿದ್ದಾರೆ ಅಂತ ಪೋರ್ಟಿಸ್ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸೋಂಕಿತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕೋವಿಡ್ ಸೋಂಕಿತನ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗಿದ್ದು ನಿಮ್ಮ ರಿಸ್ಕ್ನಲ್ಲಿ ಆಸ್ಪತ್ರೆಯಿಂದ ತೆರಳಿ ಎಂದು ಒತ್ತಡ ಹೇರಿದ್ದಾರೆ. ಕೋವಿಡ್ ತುರ್ತು ಸಹಾಯವಾಣಿಗೆ ಕರೆ ಮಾಡಿದ್ರೆ ಬೆಡ್ ಖಾಲಿಯಾದ್ರೆ ಹೇಳ್ತೇವೆ, ಅಲ್ಲಿಯವರೆಗೂ ಬೆಡ್ ಖಾಲಿ ಇಲ್ಲ ಎನ್ನುತ್ತಿದ್ದಾರೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸಾವಿನ ಕೇಕೆ ಹಾಕ್ತಿದ್ದು ಸಂಬಂಧಿಕರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಸುರಿಸುತ್ತಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ವಿರುದ್ಧ ಮಹಿಳೆ ಕಿಡಿಕಾರಿದ್ದು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂದ್ರೂ ಡಿಸ್ಚಾರ್ಜ್ ಮಾಡಲಿಲ್ಲ ಅಂತ ಆರೋಪಿಸಿದ್ದಾರೆ. 5 ದಿನಗಳ ಹಿಂದೆ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದ 50 ವರ್ಷದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸರ್ಕಾರ ಏನೂ ಸಿದ್ಧತೆ ಮಾಡಿಕೊಳ್ಳದೆ ಸಬೂಬು ಹೇಳ್ತಿದೆ ಅಷ್ಟೇ ಎಂದು ಸುಮತಿ ಎಂಬಾಕೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸೋಂಕಿತ ಮೃತಪಟ್ಟರೂ ಮಾಹಿತಿ ಇಲ್ಲ, ಬಿಬಿಎಂಪಿಗೆ ಮಾಹಿತಿಯೇ ಇಲ್ಲದಂತಾಗಿದೆ. ವಿಜಯನಗರದ ಮಾರೇನಹಳ್ಳಿಯ ಸೋಂಕಿತ ಮೃತಪಟ್ಟಿದ್ದು ಕುಟುಂಬಸ್ಥರು ಇಡೀ ರಾತ್ರಿ ಆಟೋದಲ್ಲಿ ಶವವಿಟ್ಟು ಕಾದಿದ್ದಾರೆ. ಬಿಬಿಎಂಪಿಯ ಯಾವ ಅಧಿಕಾರಿಗಳು ಬರದಿದ್ರಿಂದ ಸೋಂಕಿತನ ಶವವನ್ನ ಸಾಮಾನ್ಯ ಶವದಂತೆಯೇ ಸಿಂಗಾರ ಮಾಡಿ ಶವದ ಪಕ್ಕದಲ್ಲೇ ಜನರು ಗುಂಪು ಗುಂಪಾಗಿ ನಿಂತಿದ್ರು. ಬೆಂಗಳೂರಲ್ಲಿ ಕಿಲ್ಲರ್ ಕೊರೋನಾಗೆ ಸಾಲು ಸಾಲು ಬಲಿಯಾಗ್ತಿದ್ದು ಮಧ್ಯರಾತ್ರಿವರೆಗೂ ಚಿತಾಗಾರಗಳಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಿದೆ. ಸುಮನಹಳ್ಳಿ ಚಿತಾಗಾರದಲ್ಲಿ ನಿನ್ನೆ 27 ಮೃತದೇಹಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದು 27 ಮೃತದೇಹಗಳಲ್ಲಿ 22 ಜನ ಕಿಲ್ಲರ್ ಕೊರೋನಾಗೆ ಬಲಿಯಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಚಿತಾಗಾರಕ್ಕೆ ಮೃತರ ಕುಟುಂಬಸ್ಥರು ಆಗಮಿಸಿ ಮೃತರ ಅಂತಿಮ ದರ್ಶನಕ್ಕೆ ಕಾದು ಕುಳಿತಿದ್ರು. ಬೆಂಗಳೂರಿನಲ್ಲಿ ಐಸಿಯು ಬೆಡ್ಗಳ ಸಮಸ್ಯೆ ಇದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಐಸಿಯು ಬೆಡ್ಗಳ ಸಮಸ್ಯೆ ಇಲ್ಲ ಎಂದು ನಾನು ಹೇಳಲ್ಲ, ಹೀಗಾಗಿ ಝೋನಲ್ ವೈಸ್ ನೋಡಲ್ ಅಧಿಕಾರಿ ನೇಮಿಸಿದ್ದೇವೆ. ಎಲ್ಲರಿಗೂ ಚಿಕಿತ್ಸೆ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇವೆ. ಕೆಲ ನ್ಯೂನ್ಯತೆಗಳಿವೆ, ಆದರೂ ನಾವು ಅದನ್ನ ಸರಿಪಡಿಸುತ್ತೇವೆ ಎಂದು ಸುಧಾಕರ್ ತಿಳಿಸಿದ್ದಾರೆ. ಕೊರೋನಾ ಅಬ್ಬರದ ಮಧ್ಯೆ ಎಷ್ಟು ಪರ್ಸೆಂಟೇಜ್ ಮೆಡಿಕಲ್ ಆಕ್ಸಿಜನ್ ಸಪ್ಲೈ ಕುಸಿದಿದೆ? ಸಚಿವರಿಗೆ ಫನಾ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆ ಏನು? ಕೃತಕ ಅಭಾವ ಸೃಷ್ಟಿಸಿದೆಯಾ ಮಾಫಿಯಾ? ಇದೆಲ್ಲವನ್ನ ನೋಡೋಣ ಆಕ್ಸಿಜನ್ ಆಘಾತ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಮಾರಿಯ ಅಬ್ಬರದ ಜೊತೆ ಜೀವವಾಯು ಕೊರತೆ ಎದುರಾಗಿದೆ. ರಾಜಧಾನಿಯ ಆಸ್ಪತ್ರೆಗಳು ಆಕ್ಸಿಜನ್ ಸಿಲಿಂಡರ್ಗಳ ಕೊರತೆ ಎದುರಿಸುತ್ತಿದ್ದು ಬಿಗ್ ಆಸ್ಪತ್ರೆ, ಸ್ವಸ್ತಿಕ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗ್ತಿಲ್ಲ. ಆಕ್ಸಿಜನ್ ಕೊರತೆಯಿಂದ ಸೋಂಕಿತರು ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದು ಬೇಡಿಕೆಗೆ ತಕ್ಕಂತೆ ಪೂರೈಕೆ ಅಸಾಧ್ಯ ಎಂದು ಉತ್ಪಾದಕರು ಕೈಚೆಲ್ಲಿದ್ದಾರೆ. ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಆಪತ್ತು ಕಾದಿದ್ದು ಬೆಂಗಳೂರಿನ ಆಸ್ಪತ್ರೆಗಳಿಗೆ 70% ಆಕ್ಸಿಜನ್ ಸಪ್ಲೈ ಕುಸಿತವಾಗಿದೆ. ಬೆಂಗಳೂರಿನ ಆಸ್ಪತ್ರೆಗಳಿಗೆ ಯೂನಿವರ್ಸಲ್ ಪ್ರಾಕ್ಸ್ ಏರ್, ಎಎಂಜಿ ಕಂಪನಿಗಳು ಆಕ್ಸಿಜನ್ ಪೂರೈಕೆ ಮಾಡುತ್ತಿದ್ದು ಬೇಡಿಕೆ ಹೆಚ್ಚಿದ್ರಿಂದ ಕೇವಲ 25% ಮಾತ್ರ ಸಪ್ಲೈ ಆಗ್ತಿದೆ. ಆದರೆ ನಿನ್ನೆಯಿಂದ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಆಸ್ಪತ್ರೆಗಳಲ್ಲಿರೋ 6,000 ಕೊರೋನಾ ಸೋಂಕಿತರಿಗೂ ಆಕ್ಸಿಜನ್ ಬೇಕಿದೆ. ಆದರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೋಂಕಿತರಿಗೆ ಆಕ್ಸಿಜನ್ ಸಿಗ್ತಿಲ್ಲ. ಆಕ್ಸಿಜನ್ ಇಲ್ಲವೆಂದು ಪೂರೈಕೆದಾರರು ಕೈಚೆಲ್ಲಿ ಕುಳಿತಿದ್ದು ಒಂದೊಂದು ಆಸ್ಪತ್ರೆಗೆ ಒಂದೊಂದು ರೀತಿಯ ಬೇಡಿಕೆ ಇದೆ. ಸೋಂಕಿತರ ಸಂಖ್ಯೆಗೆ ಅನುಗುಣವಾಗಿ ಸಿಲಿಂಡರ್ ಅಗತ್ಯವಿದೆ. ಕೊರೋನಾ 2ನೇ ಅಲೆಯಲ್ಲಿ ಆಕ್ಸಿಜನ್ಗೆ ಹಾಹಾಕಾರ ಎದುರಾಗಿದ್ದು 250% ಅಧಿಕ ಡಿಮ್ಯಾಂಡ್ ಬಂದಿದೆ. ಕೊರೋನಾಗಿಂತ ಮೊದಲು 25ರಿಂದ 30% ರೋಗಿಗಳಿಗೆ ಮಾತ್ರ ಆಕ್ಸಿಜನ್ ಬೇಕಿತ್ತು. ಆದರೆ ಸದ್ಯ ಆಸ್ಪತ್ರೆಗೆ ಬರುವ ಬಹುತೇಕರಿಗೆ ಸೀರಿಯಸ್ ಲಕ್ಷಣಗಳಿದ್ದು ಬಹುತೇಕ ಸೋಂಕಿತರಿಗೆ ಆಕ್ಸಿಜನ್ ಅತ್ಯಗತ್ಯವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ ಪ್ರಾಬ್ಲಮ್ ಎದುರಾಗಿದ್ದು ಆಕ್ಸಿಜನ್ ಸಪ್ಲೈ ಮಾಡದಿದ್ರೆ ಮೆಡಿಕಲ್ ಡಿಸಾಸ್ಟರ್ ಉದ್ಭವವಾಗಲಿದೆ ಅಂತ ಆರೋಗ್ಯ ಸಚಿವರಿಗೆ ಫನಾ ಡಾಕ್ಟರ್ ಪ್ರಸನ್ನ ಎಚ್ಚರಿಕೆ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ ಔಟ್ ಆಫ್ ಸ್ಟಾಕ್ ಆಗಿದ್ದು ಲೈಫ್ ಸೇವಿಂಗ್ ಆಕ್ಸಿಜನ್ ಸಪೋರ್ಟ್ ಇಲ್ಲದೆ ಸೋಂಕಿತರು ಪರದಾಡ್ತಿದ್ದಾರೆ. ಹೀಗಾಗಿ ತಕ್ಷಣ ಆಕ್ಸಿಜನ್ ಪೂರೈಸಿ ಅಂತ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ನೀಗಿಸಲು ಸರ್ಕಾರ ಸರ್ಕಸ್ ಮಾಡ್ತಿದೆ. ರಾಜ್ಯದ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಎದುರಾಗಿದ್ದು ಎಲ್ಲೆಲ್ಲಿ ಆಕ್ಸಿಜನ್ ಕೊರತೆ ಇದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಸಂಗ್ರಹಿಸುತ್ತಿದೆ. ಆದರೆ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಆರೋಗ್ಯ ಇಲಾಖೆ ಹಿಡಿತಕ್ಕೆ ಬರೋದಿಲ್ಲ. ಆಕ್ಸಿಜನ್ ಉತ್ಪಾದನಾ ಘಟಕಗಳು ಕೈಗಾರಿಕಾ ಇಲಾಖೆ ಅಡಿಯಲ್ಲಿ ಬರ್ತದೆ.
ಆಕ್ಸಿಜನ್ ಕೊರತೆಯಿಂದಾಗಿ ಕೊರೋನಾ ಸೋಂಕಿತರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಕೃತಕ ಅಭಾವ ಸೃಷ್ಟಿಸಿ ಆಕ್ಸಿಜನ್ ಕೊರತೆಗೆ ಕಾರಣವಾಗಿರೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ 800 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಿದ್ದು ಬಳಕೆ ಆಗ್ತಿರೋದು ಕೇವಲ 250 ಮೆಟ್ರಿಕ್ ಟನ್ ಮಾತ್ರ. ಹೀಗಾಗಿ ಕೃತಕ ಅಭಾವ ಸೃಷ್ಟಿಸುವ ಏಜೆನ್ಸಿಗಳ ವಿರುದ್ಧ ಕ್ರಮಕ್ಕೆ ಚಿಂತನೆ ನಡೆಸಲಾಗಿದೆ. ಆಕ್ಸಿಜನ್ ಕೊರತೆ ಎದುರಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ರಾಜ್ಯ ಸರ್ಕಾರ ಕೇಂದ್ರದ ಬಳಿ ಮನವಿ ಸಲ್ಲಿಸಿದೆ. ಹೀಗಾಗಿ ಕೇಂದ್ರದಿಂದ ಮಂಗಳವಾರದ ವೇಳೆಗೆ ಜಂಬೋ ಸಿಲಿಂಡರ್ ಪೂರೈಕೆಯಾಗೋ ಸಾಧ್ಯತೆಗಳಿವೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ. ಕೆಲ ಖಾಸಗಿ ಆಸ್ಪತ್ರೆಗಳು ಮಾತ್ರ ಆಕ್ಸಿಜನ್ ಕೊರತೆ ಬಗ್ಗೆ ಮಾತನಾಡ್ತಿವೆ. ಹೀಗಾಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಗಳ ಜೊತೆಗೂ ಆಕ್ಸಿಜನ್ ಪೂರೈಕೆ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. ದೇಶದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿದಿನ 3 ಲಕ್ಷ ಕೇಸ್ ಪತ್ತೆಯಾಗುತ್ತಾ? ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರೋ ಸಿಎಂ ಆರೋಗ್ಯ ಹೇಗಿದೆ? ಲಾಕ್ಡೌನ್, ಕರ್ಫ್ಯೂನಿಂದ ಕೊರೋನಾ ತಡೆಗಟ್ಟೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನ ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕಿಲ್ಲರ್ ಕೊರೋನಾ ರುದ್ರ ನರ್ತನ ಮುಂದುವರೆದಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 2,60,000 ಹೊಸ ಕೇಸ್ ಪತ್ತೆಯಾಗಿದ್ದು 1,500 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಸತತ 4ನೇ ದಿನವೂ ಹೊಸ ಕೇಸ್ಗಳು 2 ಲಕ್ಷ ಗಡಿ ದಾಟಿದ್ದು ಕೇವಲ 10 ದಿನದಲ್ಲಿ ಕೊರೋನಾ ಕೇಸ್ಗಳು ದುಪ್ಪಟ್ಟಾಗ್ತಿವೆ. ದೇಶದಲ್ಲಿ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆ 18 ಲಕ್ಷಕ್ಕೆ ತಲುಪಿದೆ. ಬೆಂಗಳೂರಲ್ಲಿ ಕ್ರೂರಿ ಕೊರೋನಾ ಅಬ್ಬರಿಸ್ತಾ ಇದ್ದು ಇವತ್ತು 12,000ಕ್ಕೂ ಹೆಚ್ಚಿನ ಸೋಂಕಿತರು ಪತ್ತೆಯಾಗುವ ಸಾಧ್ಯತೆಗಳಿವೆ. ಕಳೆದ 17 ದಿನಗಳಲ್ಲಿ ಬೆಂಗಳೂರಿನಲ್ಲೇ 96,109 ಸೋಂಕಿತರು ಪತ್ತೆಯಾಗಿದ್ದು ಇವತ್ತು 12,000ಕ್ಕೂ ಹೆಚ್ಚು ಜನರಲ್ಲಿ ಕೊರೋನಾ ದೃಢಪಡುತ್ತದೆ ಎನ್ನಲಾಗಿದೆ. ಒಂದೊಮ್ಮೆ 12,000 ಸೋಂಕಿತರು ಪತ್ತೆಯಾದರೆ 18 ದಿನದಲ್ಲಿ 1,08,000 ಸೋಂಕಿತರು ಪತ್ತೆಯಾದಂತಾಗಲಿದೆ. ಕೊರೋನಾ ಪಾಸಿಟಿವ್ ಬಂದಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಆರೋಗ್ಯ ಸ್ಥಿರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ್ದು ಸಿಎಂ ಆರೋಗ್ಯದ ಕುರಿತು ತಜ್ಞ ವೈದ್ಯರು ಮಾಹಿತಿ ನೀಡಿದ್ದಾರೆ. ಸಿಎಂ ಆರೋಗ್ಯದಲ್ಲಿ ಏರುಪೇರಿಲ್ಲ. ಆಸ್ಪತ್ರೆಯಲ್ಲಿ ಬುಕ್, ದಿನಪತ್ರಿಕೆ ಓದ್ತಾ ಇದ್ದಾರೆ. ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಲಾಗಿದೆ. ಇನ್ನು ಆಸ್ಪತ್ರೆಗೆ ಸಚಿವ ಸುಧಾಕರ್ ಭೇಟಿ ನೀಡಿ ಮುಖ್ಯಮಂತ್ರಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ. ಖಾಸಗಿ ಆಸ್ಪತ್ರೆಯವರಿಗೆ ಆಕ್ಸಿಜನ್ ಕೊರತೆ ಆಗಿರಬಹುದು ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಖಾಸಗಿಯವರು ಹಣ ಪಾವತಿಸಿದ್ದರಿಂದ ಆಕ್ಸಿಜನ್ ಸಿಕ್ಕಿಲ್ಲ. ಇದಕ್ಕೆ ಆಕ್ಸಿಜನ್ ಕೊರತೆ ಅನ್ನೋದು ಸರಿಯಲ್ಲ. ನಾನು ಫನಾ ಅಸೋಸಿಯೇಷನ್ ಜೊತೆ ಮಾತನಾಡಿದ್ದು ಕಡಿಮೆ ಆಕ್ಸಿಜನ್ ಇರುವ ಕಡೆ ಜಂಬೋ ಆಕ್ಸಿಜನ್ ಕೊಟ್ಟಿದ್ದೇವೆ ಅಂತ ಸಚಿವರು ತಿಳಿಸಿದ್ದಾರೆ. ರೋಗಿಗಳಿಗೆ ಅಗತ್ಯವಾಗಿರುವ 800 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಮಾಡುವ ಶಕ್ತಿ ನಮ್ಮಲ್ಲಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೇಂದ್ರದಿಂದ 300 ಮೆಟ್ರಿಕ್ ಟನ್ ಆಕ್ಸಿಜನ್ ಅಲಾಟ್ ಆಗಿದೆ. ಇನ್ನೂ ಹೆಚ್ಚು ಆಕ್ಸಿಜನ್ ಬೇಕು ಅಂತ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದೇವೆ. ನಮಗೆ ಈಗ ಸದ್ಯಕ್ಕೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಿದ್ದು ನಮ್ಮ ಬಳಿ 300 ಮೆಟ್ರಿಕ್ ಟನ್ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಕೊರೋನಾ ಸೋಂಕಿನಿಂದಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪ ಬೇಗ ಗುಣಮುಖರಾಗಲಿ ಅಂತ ಬಿಜೆಪಿ ಕಾರ್ಯಕರ್ತರು ಧಾರವಾಡ ನಗರದ ಮದಿಹಾಳ ಬಡಾವಣೆಯ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಆದರೆ ಗುಂಪಾಗಿ ಸೇರಿದ್ದ ಜನರು ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ತೋರಿದ್ದರು. ಕೊರೋನಾ ನಿಯಂತ್ರಣಕ್ಕೆ ಬೆಂಗಳೂರಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ. ಆದರೆ ಲಾಕ್ಡೌನ್ ಮಾಡಿದ್ರೂ ಕೊರೋನಾ ತಡೆಗಟ್ಟೋದಕ್ಕೆ ಸಾಧ್ಯವಿಲ್ಲ. ನೆಟ್ ಕರ್ಫ್ಯೂನಿಂದಾಗಿ ಸೋಂಕು ಸ್ಟಾಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಎಲ್ಲರೂ ತಮ್ಮ ಒಡನಾಟ ಕಡಿಮೆ ಮಾಡಬೇಕು. ಬೆಂಗಳೂರಲ್ಲಿ ಹೊಸ ಕೋವಿಡ್ ಸೆಂಟರ್ಗಳನ್ನು ನಿರ್ಮಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಆಟೋದಲ್ಲೇ ವೃದ್ಧೆ ಪರದಾಡಿದ್ದು ಎಲ್ಲಿ? ಬೆಂಗಳೂರಿನಲ್ಲಿ ಇನ್ನೂ ನಿಂತಿಲ್ವ ಆಂಬ್ಯುಲೆನ್ಸ್ ಮಾಫಿಯಾದ ವಸೂಲಿ? ಕಿಲ್ಲರ್ ವೈರಸ್ ಅಬ್ಬರಿಸ್ತಾ ಇದ್ರು ಜನರು ಮೈ ಮರೆತಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದಲ್ಲೂ ಹೀನಾಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿಯ ಜಿಮ್ಸ್ ಮುಂದೆ ಐಸಿಯು ಬೆಡ್ಗಾಗಿ ರೋಗಿ ಪರದಾಡಿದ್ದಾರೆ. 3 ಗಂಟೆಗೂ ಹೆಚ್ಚಿನ ಕಾಲ ಆಟೋದಲ್ಲೇ ಕೊರೋನಾ ಶಂಕಿತ ನರಳಾಡಿದ್ದಾರೆ. ಜಿಮ್ಸ್ ಸೇರಿದಂತೆ ಕಲಬುರಗಿ ಸರ್ಕಾರಿ ಆಸ್ಪತ್ರೆ ಐಸಿಯು ಬೆಡ್ ಫುಲ್ ಆಗಿದ್ದು ತೀವ್ರ ಉಸಿರಾಟದ ತೊಂದರೆ, ಕೆಮ್ಮಿನಿಂದ ಬಳಲ್ತಾ ಇದ್ದ ವೃದ್ಧಿಗೆ ಆಟೋದಲ್ಲೇ ಆಕ್ಸಿಜನ್ ಸಿಲಿಂಡರ್ ಸಪೋರ್ಟ್ ವ್ಯವಸ್ಥೆ ಮಾಡಲಾಗಿತ್ತು.
ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಮಧ್ಯೆನೂ ಜನ ಮೈಮರೆತಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿ ರಸ್ತೆ ಬಳಿ ನಡೀತಾ ಇರುವ ಭಾನುವಾರದ ತರಕಾರಿ ಸಂತೆಯಲ್ಲಿ ಜನ ದೈಹಿಕ ಅಂತರವೇ ಇಲ್ಲದೆ ಒಂದೆಡೆ ಜಮಾಯಿಸಿದ್ರು. ಸಂತೆಗೆ ಬಂದವರಲ್ಲಿ ಕೆಲ ಜನ ಮಾತ್ರ ಮಾಸ್ಕ್ ಹಾಕಿಕೊಂಡಿದ್ದು ದೈಹಿಕ ಅಂತರವನ್ನ ಮರೆತ ಗ್ರಾಹಕರು ಮಾರಾಟಗಾರರು ಸೇರಿದ್ದು ಕಂಡುಬಂತು. ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಗ್ಗೆ ಡಿಸಿ ಮಹಾಂತೇಶ್ ಬೆಳಗಿ ಹಾಗೂ ಎಸ್ಪಿ ಹನುಮಂತರಾಯ ಮಾಸ್ಕ್ ಹಾಕುವಂತೆ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಾಸ್ಕ್ ಧರಿಸದವರಿಗೆ ಎರಡೇಟು ಕೊಟ್ಟು ಎಚ್ಚರಿಸಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಡಿಸಿ, ಎಸ್ಪಿ ಹಾಗೂ ಪಾಲಿಕೆ ಕಮಿಷನರ್ ವಿಶ್ವನಾಥ್ ಮಾಸ್ಕ್ ಜಾಗೃತಿ ಅಭಿಯಾನ ನಡೆಸುತ್ತಿದ್ದಾರೆ. ಪೊಲೀಸರನ್ನ ಕ್ರೂರಿ ಕೊರೋನಾ ಎನ್ನಿಲ್ಲದಂತೆ ಕಾಡ್ತಾ ಇದೆ. ಬೆಂಗಳೂರಿನ ರಾಜನಕುಂಟೆ ಠಾಣೆಯ 6 ಸಿಬ್ಬಂದಿ ಕೊರೋನಾ ದೃಢಪಟ್ಟಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಳ್ಳತನ ಆರೋಪಿಯ ವಿಚಾರಣೆ ವೇಳೆ ಸೋಂಕು ಹರಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮೊದಲು ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ನಂತರ ಠಾಣೆಯ ಸಿಬ್ಬಂದಿಗೆ ಪರೀಕ್ಷೆ ಮಾಡಿಸಿದಾಗ ಮತ್ತೆ 4ರಲ್ಲಿ ಪತ್ತೆಯಾಗಿದೆ. ಕೊರೋನಾ ಸೋಂಕಿತರ ಪಾಲಿಗೆ ಸಂಜೀವಿನಿಯಾಗಿರುವ ರೆಮ್ಡಿಸಿವಿಯರ್ ಔಷಧಿಯನ್ನ ಅಕ್ರಮವಾಗಿ ಸಂಗ್ರಹಿಸಿದ್ದ 3ರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ರಾಜೇಶ್, ಶಕೀಬ್, ಸೊಹೇಲ್ ಬಂಧಿತ ಆರೋಪಿಗಳಾಗಿದ್ದು ಕಾಳಸಂತೆಯಲ್ಲಿ ಪ್ರತಿ ಇಂಜೆಕ್ಷನ್ ಅನ್ನ 10,500 ರೂಪಾಯಿಗೆ ಮಾರ್ತಾ ಇದ್ರು. ಬಂಧಿತರಿಂದ ರೆಮ್ಡಿಸಿವಿಯರ್ ಲಸಿಕೆಯ 11 ಬಾಟಲ್ ವಶಕ್ಕೆ ಪಡೆಯಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಜನರ ಜೀವದ ಜೊತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಚೆಲ್ಲಾಟವಾಡ್ತಾ ಇದ್ದು ಜನರಲ್ಲಿ ನಾವು ಬದುಕ್ತೀವೋ ಇಲ್ವೋ ಎಂಬ ಆತಂಕವಿದೆ. ಗಂಟೆ ಹೊಡೀರಿ, ದೀಪ ಹಚ್ಚಿ, ಚಪ್ಪಾಳೆ ಹೊಡೀರಿ ಅಂದ್ರು. ಲಾಕ್ಡೌನ್ ಕೂಡ ಮಾಡಿದ್ರು. ಎಷ್ಟೆಲ್ಲ ಆದ್ರೂ ಕೊರೋನಾ ನಿಯಂತ್ರಣ ಮಾಡೋಕೆ ಆಗ್ತಾ ಇಲ್ಲ. ಈಗ ಕೈಮೀರಿ ಹೋಗಿದೆ ಅಂತ ಆರೋಗ್ಯ ಸಚಿವರು ಹೇಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿ ಕೊಟ್ಟಿರೋ ಡೆಡ್ ಲೈನ್ ಯಾವುದು? ಆಸ್ತಿಗಾಗಿ ಮಾವನನ್ನೇ ಕೊಂದಿದ್ದು ಹೇಗೆ ಹಂತಕಿ ಸೊಸೆ? ಹಾಸನದ ರೇವ್ ಪಾರ್ಟಿಯಿಂದ ಮಹಿಳಾ ಪೊಲೀಸ್ ತಲೆದಂಡ ಆಗಿದ್ದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಕಾರಕ್ಕೆ ಸೋಮವಾರದ ಡೆಡ್ಲೈನ್ ನೀಡಿದ್ದಾರೆ. ಸಾರಿಗೆ ಸಿಬ್ಬಂದಿ ಬಗ್ಗೆ ಸರ್ಕಾರ ತಿರಸ್ಕಾರದ ಭಾವನೆ ತೋರಿಸುತ್ತಿದ್ದು ನೌಕರರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಹೀಗಾಗಿ ಮಾತುಕತೆ ನಡೆಸಿ ನೌಕರರ ಸಮಸ್ಯೆ ಬಗೆಹರಿಸಿ, ಇಲ್ಲಾಂದ್ರೆ ಸೋಮವಾರದ ಬಳಿಕ ಮುಷ್ಕರ ಮತ್ತಷ್ಟು ತೀವ್ರಗೊಳ್ಳಲಿದ್ದು ಜೈಲ್ ಭರೋ ಚಳವಳಿ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಮಗಳೂರು ವಿಭಾಗದ 6 ಡಿಪೋದ ಸಾರಿಗೆ ಸಿಬ್ಬಂದಿಗೆ ನೋಟಿಸ್ ನೀಡಲಾಗಿದೆ. ಸಾರಿಗೆ ನೌಕರರು ಮುಷ್ಕರ ನಡೆಸುತ್ತಿದ್ದು ಇಂದು ಕರ್ತವ್ಯಕ್ಕೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ. ಡಿಪೋ ಮ್ಯಾನೇಜರ್ಗಳಿಂದ ನೋಟಿಸ್ ವಿತರಣೆಯಾಗಿದ್ದು ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿ ವರ್ಗಾವಣೆ ಮಾಡೋ ಎಚ್ಚರಿಕೆ ನೀಡಲಾಗಿದೆ. ಧಾರವಾಡದಲ್ಲಿ ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿ ಪರೀಕ್ಷೆ ಆಯೋಜಿಸಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಎಕ್ಸಾಮ್ ಆಯೋಜಿಸಿತ್ತು. ಅಲ್ಲದೆ ರ್ಯಾಂಕ್ ಬಂದವರಿಗೆ ಬಹುಮಾನ ನೀಡುವುದಾಗಿ ಪ್ರಚಾರ ಮಾಡಿತ್ತು. ಹೀಗಾಗಿ ಪರೀಕ್ಷೆ ಬರೆಯಲು ನೂರಾರು ವಿದ್ಯಾರ್ಥಿಗಳು ಆಗಮಿಸಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಧಾರವಾಡ ಉಪನಗರ ಠಾಣೆ ಪೊಲೀಸರು ದಾಳಿ ನಡೆಸಿ ಪರೀಕ್ಷೆ ನಿಲ್ಲಿಸಿದ್ದಾರೆ. ಹಾಸನ ಜಿಲ್ಲೆಯ ರೆಸಾರ್ಟ್ನಲ್ಲಿ ರೇವ್ ಪಾರ್ಟಿ ಆಯೋಜಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳಾ ಪೇದೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಮಂಗಳೂರು ಸೈಬರ್ ಕ್ರೈಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಲತಾಳನ್ನ ಮಂಗಳೂರು ಪೊಲೀಸ್ ಆಯುಕ್ತ ಅಮಾನತುಗೊಳಿಸಿದ್ದಾರೆ. ಸಸ್ಪೆಂಡ್ ಆದ ಶ್ರೀಲತಾ ಮತ್ತು ಪುತ್ರ ಅತುಲ್ ರೇವ್ ಪಾರ್ಟಿ ಆಯೋಜಿಸಿದ್ದ ಆರೋಪ ಹೊತ್ತಿದ್ದು ಅಮಾನತು ಶಿಕ್ಷೆ ನೀಡಲಾಗಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಬೂತಾನಹಳ್ಳಿ ಕೆರೆಯಲ್ಲಿ ಕಾಣಿಸಿಕೊಂಡ ಮೊಸಳೆಯೊಂದನ್ನ ಉದ್ಯಾನವನದ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಗ್ರಾಮಸ್ಥರಿಗೆ ಕೆರೆ ನೀರಿನ ಮೂಲವಾಗಿದ್ದು 3-4 ದಿನಗಳ ಹಿಂದೆ ಮೊಸಳೆ ಪ್ರತ್ಯಕ್ಷವಾಗಿತ್ತು. ಬಳಿಕ ಉದ್ಯಾನವನದ ಸಿಬ್ಬಂದಿ ಸ್ಥಳೀಯರು ಮಾಹಿತಿ ನೀಡಿದ್ರು. ಕೆಲ ದಿನಗಳ ಹಿಂದೆ ಸುರಿದ ಮಳೆ ನೀರಲ್ಲಿ ಮೊಸಳೆ ಕೊಚ್ಚಿಕೊಂಡು ಬಂದಿರೋ ಶಂಕೆ ವ್ಯಕ್ತವಾಗಿದ್ದು ಸೆರೆ ಹಿಡಿದು ಅರಣ್ಯ ಮಧ್ಯದಲ್ಲಿರೋ ಕೆರೆಗೆ ಬಿಡಲಾಗಿದೆ.